ನಮಸ್ಕಾರ ವೀಕ್ಷಕರೇ, ಶಿವಲಿಂಗ್ ತೂರ್ದಾಲ್ ಅರ್ಪಿಸುವ ನಮ್ಮೂರ ರುಚಿತಿನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು HSR ಲೇಔಟ್ನ ಸೆಕೆಂಡ್ ಸೆಕ್ಟರ್ಗೆ ಪ್ರತಾಪ್ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರು ನಮ್ಗೆ ಇವತ್ತು ಏನೇನು ತರಹದ ಅಡುಗೆ ತೋರಿಸ್ಕೊಡ್ತಾರೆ ಅಂತ ನೋಡೋಣ. ಸ್ಪೆಷಲ್ ಐಟಮ್ಸ್ ಅಂತ ಹೇಳಿದ್ದಾರೆ. ಸೊ ಆ ಸ್ಪೆಷಲ್ ಐಟಮ್ಸ್ನ ನೋಟ್ ಡೌನ್ ಮಾಡೋದಕ್ಕೆ ಪೆನ್ನು ಪೇಪರ್ ಎಲ್ಲ ನೀವು ರೆಡಿಯಾಗಿ ಇಟ್ಕೊಂಡಿದ್ದೀರಲ್ಲ, ಅವರ ಪ್ರೊಫೆಷನ್ ಮತ್ತು ಬೇಕಾದಷ್ಟು ಬ್ಲಾಗ್ಸ್ ಬಗ್ಗೆ ಎಲ್ಲ ಬರೆದಿದ್ದಾರೆ. ಪೇಪರ್ನಲ್ಲಿ ಸಹ ಅವರು ಸುಮಾರು ಆರ್ಟಿಕಲ್ಸ್ನೆಲ್ಲ ಬರೆದಿದ್ದಾರೆ. ಸೊ ಆರ್ಟಿಕಲ್ಸ್ ಬಗ್ಗೆ ಮತ್ತು ಅವರ ಪ್ರೊಫೆಷನ್ ಬಗ್ಗೆ ಮತ್ತು ಇವತ್ತು ಏನು ನಮಗೋಸ್ಕರ ಕುಕ್ ಮಾಡ್ತಾ ಇದ್ದಾರೆ ಅಂತ ತಿಳಿಯೋಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಪ್ರತಾಪ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಪವಿತ್ರ. ಸೊ ನಿಮ್ಮ ಪ್ರೊಫೆಷನಲ್ ಲೈಫ್ ಹೇಗೆ? ವೇರ್ ಡು ಯು ವರ್ಕ್? ಐ ಹ್ಯಾವ್ ಕ್ವಿಟ್ ಮೈ ಜಾಬ್ ರೀಸೆಂಟ್ಲಿ. ನಾನು ಟ್ರಾವೆಲ್ ಬ್ಲಾಗಿಂಗ್, ಫುಡ್ ಬ್ಲಾಗಿಂಗ್ ಎರಡೂ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಅ ಟ್ರಾವೆಲ್ ಬ್ಲಾಗ್ ಕಾಲ್ಡ್ ದ ಸನ್ಲೈಟ್ ವಿಂಡೋ ಆ್ಯಂಡ್ ಐ ಹ್ಯಾವ್ ಅ ಫುಡ್ ಬ್ಲಾಗ್ ಕಾಲ್ಡ್ ಬ್ಯಾಕ್ ಯಾರ್ಡ್ ಬೇಸಲ್ ಅಂತ. ಸೊ ದ್ಯಾಟ್ ಇಸ್ ವಾಟ್ ಐ ಡೂ ನೌ ಫುಲ್ ಟೈಮ್. ಮತ್ತೆ ಐ ಯೂಸ್ ಟು ವರ್ಕ್ ಫಾರ್ ಅ ಕಂಪ್ನಿ ಕಾಲ್ಡ್ ಜೆನ್ಪ್ಯಾಕ್. ಓಕೆ. ಕಮ್ಯುನಿಕೇಷನ್. I used to do communication, internal communication, marketing communication, adalla. So that's what I do. So you're very much interested in cooking and traveling, I believe. Yes. So where have you traveled? I have traveled most of India, Okay. all over India, and I have also traveled outside India, Middle East, Southeast Asia, ella. And yeah, that's all. Okay, you've enjoyed that. ನಿಮ್ಮ ನೇಟಿವ್ ಎಲ್ಲಿ ಪ್ರತಾಪ್? Nam native Kerala. Okay. So I am basically from Kerala. Kerala, Palakkad. Ottapalam anta, there is a Place town. there. Yeah. Okay, fine. Okay, so ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರಿಗೆ ಬಂದು? 3 ವರ್ಷ. 3 ವರ್ಷ ಆಯಿತು. ಸೊ ಇವತ್ತು ನಮ್ಮ ಈ ಕುಕರಿ ಶೋನಲ್ಲಿ ಏನೇನು ಐಟಮ್ಸ್ ಮಾಡಿ ತೋರಿಸ್ತಾ ಇದ್ದೀರಾ ನೀವು? ಶ್ರೀಲಂಕನ್ ಪಾಲಕ್ ದಾಲ್ ಒಂದು 2 ಐಟಮ್ ಮಾಡ್ತಾ ಇದೀನಿ. ಶ್ರೀಲಂಕನ್ ಪಾಲಕ್ ದಾಲ್ ಮತ್ತೆ ಆಬರ್ಜೀನ್ ಪ್ರಾನ್ ಕರಿ ಎರಡು ಮೈಲಿ ಸ್ಪೈಸ್ಡ್ ಎರಡು ಮಾಡ್ತಾ ಇದೀನಿ. ಸೊ ಒನ್ ಇಸ್ ವೆಜ್ ಅಂಡ್ ಒನ್ ಇಸ್ ನಾನ್ ವೆಜ್. ಹೌದು ಒಂದು ಸೀ ಸೊ ಫುಡ್. ಬೇಸಿಕಲಿ ನಾರ್ಮಲಿ ಯು ಡೂ ಕುಕ್ ಬೋತ್ ವೆಜ್ ಅಂಡ್ ನಾನ್ ವೆಜ್. ಹಾ ವಿಚ್ ಒನ್ ಡು ಯು ಲೈಕ್ ಸರ್? ಆ ಥರ ಏನೂ ಇಲ್ಲ. ಐ ಲೈಕ್ ಕುಕಿಂಗ್. ಸೊ ಯಾ Everything ಐ is ಮೋಸ್ಟ್ಲಿ ಹೌದು ನಾನ್ ವೆಜ್ ಅಲ್ಲಿ ಐ ಓನ್ಲಿ ಮೇಕ್ ಸೀ ಫುಡ್. Okay. ಮತ್ತೆ ಚಿಕನ್ ಆಲ್ಸೋ ವೆರಿ ರೇರ್ಲಿ. ಮತ್ತೆ ನಾನ್ ವೆಜ್ ಜಾಸ್ತಿ ಏನೋ ನಾನ್ ವೆಜ್ ಮಾಡಲ್ಲ. ಮೋಸ್ಟ್ಲಿ ವೆಜಿಟೇರಿಯನ್ ತುಂಬಾ ವೆರೈಟೀಸ್ ಇದೆ, ಚೆನ್ನಾಗಿ ಬರುತ್ತೆ. ಹೌದು. ಸೊ ನಾರ್ಮಲಿ ನೀವು ನೇಟಿವ್ ಹೋದಾಗ ಯು ವಿಲ್ ಟೆಲ್ ಮಮ್ಮಿ ಪ್ಲೀಸ್ ರೆಸ್ಟ್ ಟುಡೇ? ಇಲ್ಲ ಮಮ್ಮಿ ಏನು ಮಾಡಲ್ಲ. ಶಿ ವಿಲ್ ನಾಟ್ ಮೇಕ್ ದ ಫುಡ್ ದಟ್ ದ ವೇ ಐ ವಾಂಟೆಡ್. ಶಿ ವಿಲ್ ಮೇಕ್ ದ ಫುಡ್ ದಟ್ ಇಟ್ ಇಸ್ ಮೇಡ್ as it is, like the regular traditional recipe ಅವ್ರು ಫಾಲೋ ಮಾಡ್ತಾರೆ. ಬಟ್ ಐ ವಾಂಟ್ ಟು ಡೂ ಇಟ್ ಇನ್ ಅ ಕ್ರಿಯೇಟಿವ್ ವೇ. ಸೊ ಅಲ್ಲ, ನೀವು ನೇಟಿವ್ ಹೋದಾಗ ಮಮ್ಮಿಗೆ ರೆಸ್ಟ್ ಕೊಟ್ಟು ನೀವು ಅಡುಗೆ ಮಾಡ್ತೀರಾ? ಇಲ್ಲ ಅವ್ರಿಗೇನೋ ದೇ ಡೋಂಟ್, ಶಿ ಡಸ್ ನಾಟ್ ಲೈಕ್ ಎನಿಥಿಂಗ್ ಐ ಮೇಕ್. ಓಕೆ. ಸೊ ಶೀಲ್ ಗಿವ್ ಇವತ್ತು Critic ಅವರು. ಹೌದು. whatever you like she'll do it for you. And yes okay. ಆತರ. Pratap, I've read your articles and all in Hindu and all. You have given me so many articles. No? Okay. Thank you so much. Okay, so ಅದೆಲ್ಲ ಚೆನ್ನಾಗಿದೆ. ಹೇಗೆ ಅನ್ಸುತ್ತೆ ನಿಮ್ಮ ಫಾಲೋವರ್ಸ್ ಆಗಲಿ ನಿಮ್ಮ ವ್ಯೂವರ್ಸ್ ರೀಡರ್ಸ್ ಎಲ್ಲ ನಿಮಗೆ ಏನು ಅಪ್ಡೇಟ್ಸ್ ಕೊಡುವಾಗ ನಿಮಗೆ ಹೌ ಡು ಯು ಫೀಲ್ ದಟ್? ಮೋಸ್ಟ್ಲಿ ನಮ್ಮ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಅವರೇ ಫಾಲೋ ಮಾಡೋದು. ದೇ ಆಲ್ ಲೈಕ್ ವಾಟ್ ಐ ಕುಕ್ ಆ ಥರ. ನಮ್ಮ ಬ್ಲಾಗ್ ಇದೆ, ಫುಡ್ ಬ್ಲಾಗ್ ಇದೆ, ಬ್ಯಾಕ್ಯಾರ್ಡ್ ಬೇಸಲ್ ಅಂತ, backyardbasil.blogspot.in. ಮತ್ತು ಟ್ರಾವೆಲ್ ಬ್ಲಾಗು ಇದೆ, thesunlitwindow.wordpress.com. ಫೇಸ್ಬುಕ್ಕಲ್ಲಿ ಹುಡುಕಿ ದ ಸನ್ಲೈಟ್ ವಿಂಡೋ ಬರುತ್ತೆ, ಲೈಕ್ ಮಾಡಿ ಹೋಗ್ಬಿಟ್ಟು. ಓಕೆ. ನೀವು ಟ್ರಾವೆಲ್ ಬ್ಲಾಗಲ್ಲಿ ಏನೇನು ವಾಟ್ ಯು ಸಜೆಸ್ಟ್? ಟ್ರಾವೆಲ್ ಬ್ಲಾಗ್ ನಮ್ಮ ಸ್ಟೋರೀಸ್ ಅದೆಲ್ಲ ಟ್ರಾವೆಲ್ ಲಾಗ್ಸ್ ಇದೆ, ಪಿಕ್ಚರ್ಸ್, ಫೋಟೋ ಎಸೇಸ್ ಇರುತ್ತೆ ಎಲ್ಲ. ಮತ್ತೆ ನನ್ನ ಪಬ್ಲಿಷ್ಡ್ ವರ್ಕ್ ಇದೆಯಲ್ಲ, ಸೊ ಐ ರೈಟ್ ಫಾರ್ ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್ ಎಲ್ಲ, ಅದೆಲ್ಲ ಐ ಕೋಲೇಟ್ ಇನ್ ಒನ್ ಪ್ಲೇಸ್. ಓಕೆ. ಸೊ ವೇರೆವರ್ ಯು ಹ್ಯಾವ್ ಗಾನ್ ಅಂಡ್ ವೆಂಟೆಡ್ ದ ಪ್ಲೇಸಸ್ ನೀವು ಅದ್ರ ಬಗ್ಗೆ ಎಲ್ಲ ಬರೆದು ಪಿಕ್ಚರ್ಸ್ ಎಲ್ಲ ಹಾಕಿದ್ದೀರಾ? ಹೌದು. ಓಕೆ. ಸೊ ವೀಕ್ಷಕರೇ ಕೇಳಿದ್ರಲ್ಲ, ಅವರ ಕಿಚನ್ ಬ್ಲಾಗ್ಸ್ ಆದ್ರೂ ಆಗಿರ್ಬೋದು, ಕುಕಿಂಗ್ ಬ್ಲಾಗ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಬ್ಲಾಗ್ ಆಗಿರ್ಬೋದು, ಎರಡೂ ನೀವು ನೋಟ್ ಮಾಡ್ಕೊಂಡಿದ್ರೆ ಫೇಸ್ಬುಕ್ಗೆ ಹೋಗಿ ಫಸ್ಟ್ ಲೈಕ್ ಮಾಡಿ ಅಂತಲೂ ಹೇಳಿದ್ದಾರೆ. ಸೊ ಪ್ಲೀಸ್ ಡು ಲೈಕ್ ಇಟ್ ಆ್ಯಂಡ್ ದೆನ್ ನೀವು ಅವ್ರನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾರೆ. ಸರ್, ನಾವು ಇನ್ನು ತಡ ಮಾಡೋದು ಬೇಡ. ಸೊ ಶಲ್ ವಿ ಗೋ ಟು ಕಿಚನ್? ಶ್ಯೂರ್. ಓಕೆ ವೀಕ್ಷಕರೇ, ಮತ್ತೆ ಇನ್ನು ಲೇಟ್ ಮಾಡೋದು ಬೇಡ, ನಾವು ಕಿಚನ್ಗೆ ಹೋಗೋಣ. ಸೊ ಅವ್ರು ಹೇಳಿದಂಥ 2 ಡಿಶಸ್ನ ನಾವು ಮಾಡೋಕ್ಕೆ ಮತ್ತು ನಾನು ಮಾಡೋಕ್ಕೆ ಅವ್ರು ಮಾಡೋಕ್ಕೆ ರೆಡಿ ಆಗಿದ್ದಾರೆ. ನೀವು ನೋಟ್ ಡೌನ್ ಮಾಡ್ಕೊಳಕ್ಕೆ ರೆಡಿ ಇದ್ದೀರಾ ಅಂದ್ಕೊಂಡು ಬನ್ನಿ ಹೋಗೋಣ. ನಮಸ್ಕಾರ. And once again, hello Pratap. Pratap, what are you doing today?
ಐ ಆಮ್ ಮೇಕಿಂಗ್ ಅ ಶ್ರೀಲಂಕನ್ ಪಾಲಕ್ ದಾಲ್ ವಿತ್ ಕೋಕೋನಟ್ ಮಿಲ್ಕ್. ತುಂಬ ಮೈಲ್ಡ್ಲಿ ಸ್ಪೈಸ್ ಡಿಶ್ ಇದು. ಅದು ಆದಮೇಲೆ ಆಬಜೀನ್ ಪ್ರಾನ್ ಚಟ್ನಿ ಥರ, ಅದು ಮೈಲ್ಡ್ ಸ್ಪೈಸಿ ಡಿಶ್ ಅದು. ಸೊ ಈಗ ನೀವು ಶ್ರೀಲಂಕನ್ ಪಾಲಕ್ ದಾಲ್ ಮಾಡ್ತಾ ಇದ್ದೀರಾ. ಹೌದು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಇದು ಪಾಲಕ್ ಬೇಕು, 1 bunch ಪಾಲಕ್. ಆದಮೇಲೆ ತುವರ್ ದಾಲ್ ಸೋಕ್ ಮಾಡಬೇಕು. ಎಷ್ಟು ಅವರ್ಸ್ ಮಾಡಿಬಿಟ್ಟು 1 cup. ಓಕೆ, ಎಷ್ಟು ಅವರ್ಸ್ ಮಾಡಿದ್ರೆ? ಹಾಫ್ ಅನ್ ಅವರ್ ಸಾಕು ಅಷ್ಟೇ. ಹಾಂ, 1 cup ಕೋಕೋನಟ್ ಮಿಲ್ಕ್ ಬೇಕು. ಆದಮೇಲೆ ಮಸ್ಟರ್ಡ್ ಸೀಡ್ ಸ್ವಲ್ಪ, ಜೀರಾ, ಸಿನ್ನಮನ್, ದಾಲ್ಚೀನಿ ಅಂತ ಹೇಳ್ತಾರೆ, ಸಿನ್ನಮನ್, 1 ಸ್ಪೂನ್ ಚಿಲ್ಲಿ ಪೌಡರ್ ಬೇಡ, ಸ್ಪೈಸ್ ಬೇಕಂದ್ರೆ ಚಿಲ್ಲಿ ಪೌಡರ್ ಯು ಕ್ಯಾನ್ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಚಿಲ್ಲಿ ಪೌಡರ್. ಆದಮೇಲೆ 1 ಟೊಮೆಟೊ, ಆನಿಯನ್, ಕರಿ ಲೀವ್ಸ್, 2-3 ರೆಡ್ ಚಿಲ್ಲೀಸ್ ಅಷ್ಟೇ. ಓಕೆ, ಸಿಂಪಲ್ ಆಗಿದೆ ಅಲ್ಲ ಐಟಮ್ಸ್ ಅಂತೂ. ಇಟ್ಸ್ ಆಲ್ ವೆರಿ ಸಿಂಪಲ್. ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ಪಾಲಕ್ ಲೀಫು ಮತ್ತೆ ಈ ತೊಗರಿ ಬೇಳೆನ ಬರೀ ಅರ್ಧ ಗಂಟೆ ನೆನೆಸಿದಾರಂತೆ. ಸೊ ಶಾಲ್ ವಿ ಸ್ಟಾರ್ಟ್ ಪ್ರತಾಪ್? ಎಸ್, ಡೆಫಿನೆಟ್ಲಿ. ಬನ್ನಿ ನೋಡೋಣ. ಪ್ರತಾಪ್ ಅವರೇ, ಇವಾಗ ಅದು ಬೇಳೆ ಕೂಗ್ಸಿದಾಗಿದೆ ಅಲ್ಲ, ದಾಲ್ ಒನ್ ಜಾಸ್ತಿ ಮ್ಯಾಶ್ ಮಾಡಬೇಡಿ. ಸೊ ಅವ್ರು ಹೇಳ್ತಿದ್ದಾರೆ ಬೇಳೆನ 2 ಸತಿ ಕೂಗಿಸ್ಬೇಕು, ಜಾಸ್ತಿ ಮ್ಯಾಶ್ ಮಾಡಬೇಡಿ. ಯಾಕಂದ್ರೆ ಫಸ್ಟ್ ನೆನೆಸಿರ್ತೀವಲ್ಲ ವೀಕ್ಷಕರೇ, ಹಾಗಾಗಿ ಅದು ಬೇಗ ಬೇಯುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಆಯಿಲ್ ತಗೋಬಿಡಿ. ಸ್ವಲ್ಪ ಸಾಕಾ ಆಯಿಲ್? ಹಾಂ, ಸ್ವಲ್ಪ ಜಾಸ್ತಿ. ಇದು ಲೋ ಕ್ಯಾಲ್ ಡಿಶ್. ಇದು ಇದರಲ್ಲಿ ಜಾಸ್ತಿ ಕ್ಯಾಲರಿ ಏನೂ ಇಲ್ಲ. ಇದರಲ್ಲಿ ಮೈಲ್ಡ್ಲಿ ಸ್ಪೈಸಿ ಲೋ ಕ್ಯಾಲರಿ ಡಿಶ್ ಇದು. ಇದು ಪ್ರತಾಪ್ ಅವರೇ, ನಾವು ಈ ಡಿಶ್ ನ ಯಾವ್ದಕ್ಕೆ ಯೂಸ್ ಮಾಡ್ಬೋದು? ಲೈಕ್ ಚಪಾತಿ, ರೋಟಿ, ಗ್ರೇವಿ ತರ, ರೋಟಿ ಅಥವಾ ರೈಸ್ ಅಥವಾ ಮಿಲ್ಲೆಟ್, ಸಾಮೆ, ತಿನೆ ಅದೆಲ್ಲ ಇದೆಯಲ್ಲ, ಆ ಥರ ಜೊತೆ. ಫಾರ್ ಎನಿಥಿಂಗ್. ಟೇಸ್ಟಿ ಇರುತ್ತೆ ಅಲ್ಲ? ಟೇಸ್ಟಿ ಇರುತ್ತೆ, ಸ್ಪೈಸಿ ಇರುತ್ತೆ. ಬಟ್ ಅಲ್ಲ, ಈ ಡಿಶ್ ಶುಡ್ ಬಿ ಲೆಸ್ ಸ್ಪೈಸಿನಾ ಇಲ್ಲ? ಇದು ಶ್ರೀಲಂಕನ್ ದಾಲ್, ಅದಕ್ಕೆ ಓಕೆ. ಆರ್ ಎಲ್ಸ್ ಲೈಕ್ ಅಕಾರ್ಡಿಂಗ್ ಟು ದೇ ಟೇಸ್ಟ್ ಅವ್ರು ಏನಾದ್ರು ಸ್ಪೈಸ್ ಹಾಕೋಬೋದಾ ಎಕ್ಸ್ಟ್ರಾ? ಹೌದು, ಎಕ್ಸ್ಟ್ರಾ ರೆಡ್ ಚಿಲ್ಲಿ ಪೌಡರ್ ಆಯ್ತು. ಇದು ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಹಾಕ್ತಾ ಇದೀರಾ? ಸಾಸಿವೆ. ಸೊ ಈ ಥರ ರೆಸಿಪೀಸ್ ಎಲ್ಲ ನೀವು ಎಲ್ಲಿಂದ ಕಲ್ತ್ಕೊಂಡ್ರಿ? ಹೌ ಡಿಡ್ ಯು ಲರ್ನ್? ಜಾಸ್ತಿ ಬ್ಲಾಗ್ಸ್ ಎಲ್ಲ ಇದೆಯಲ್ಲ, ಆನ್ಲೈನ್ ಬ್ಲಾಗ್ಸ್ ಎಲ್ಲ ಇದೆಲ್ಲ, ನಮಗೂ ಸ್ವಲ್ಪ ಕ್ರಿಯೇಟಿವಿಟಿ ಇರಬೇಕು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್, ಸ್ವಲ್ಪ ಕ್ರಿಯೇಟಿವಿಟಿ ಇರಬೇಕು. ಸೊ ಯು ಗೋ ಆನ್ಲೈನ್, ಯು ಫಾಲೋ ಬ್ಲಾಗ್ಸ್, ಎಲ್ಲ ಸಿಗುತ್ತೆ, ಎಲ್ಲ ಟೈಪ್ ಸಿಗುತ್ತೆ. ಲೈಕ್ ಒನ್ ಪರ್ಟಿಕ್ಯುಲರ್ ಡಿಶ್ ಯು ಕೀಪ್ ಡೈಲಿ ಆ ಥರ ಅಲ್ಲ, ಡೈಲಿ ಡಿಫ್ರೆಂಟ್ ಮಾಡ್ತೀವಿ. ನಮ್ಮ ಆಸ್ಕಿಂಗ್ ಲೈಕ್ ಇವಾಗ ಈ ಪಾಲಕ್ ನಲ್ಲಿ ಆನ್ಲೈನ್ ನಲ್ಲಿ these are the same way ಅಂತ ಇರುತ್ತೆ, but you can change it according to yourself. Yeah, sometimes ಇದರಲ್ಲಿ ಒಂದು ಸ್ಪೈಸ್ ಇದೆ, ಪಾಂಡನ್ ಲೀವ್ಸ್ ಅಂತ, ಅದು ಇಲ್ಲಿ ಸಿಗಲ್ಲ. So you don't get that here. That is a Sri Lankan thing. So I am substituting it with curry leaves. Okay, fine. ಜಾಸ್ತಿ ಟೇಸ್ಟ್ ಚೇಂಜ್ ಇರಲ್ಲ, so I am using that. Okay. ಜೀರಾ ಹಾಕ್ಬೋದಾ? ಎಷ್ಟು ಹಾಕ್ಬೇಕಾ? ಮತ್ತೆ ಚಕ್ಕೆ, ಸಿನಮನ್ ಹಾಕ್ತಿದ್ದಾರೆ. ಸಿನಮನ್. ಸೊ ಇದು ಚಕ್ಕೆ, it gives you good flavor. ಫ್ಲೇವರ್. ಮತ್ತೆ ಇದೆಲ್ಲ ಕರಿ ಲೀವ್ಸ್ ಮತ್ತೆ ರೆಡ್ ಚಿಲ್ಲಿ ಎಲ್ಲ ಹಾಕ್ಬೋದಲ್ಲ, ಕರಿಬೇವು. ಇದು ಬೇಗ ಆಗ್ಬಿಡುತ್ತೆ ಈ ಡಿಶ್. ಇಟ್ಸ್ ಕ್ವೈಟ್ ಫಾಸ್ಟ್, ಐ ಬಿಲೀವ್. 20 ಮಿನಿಟ್ಸ್ ಆಗ್ಬಿಡುತ್ತೆ, ಜಲ್ದಿ ಆಗ್ಬಿಡುತ್ತೆ. ಜಾಸ್ತಿ ಕೆಲಸ ಏನೂ ಇಲ್ಲ ಅಲ್ವಾ? If the dal is cooked, so ಅಷ್ಟೇ. And ಇಲ್ಲಿ ಪ್ರತಾಪ್, you have used the ಶಿವಲಿಂಗ್ ತೂರ್ ದಾಲ್, I believe. Yes. So ಯೂಸ್ ಮಾಡ್ತಾ ಇದ್ದೀರಾ ಇದನ್ನ ನೀವು ರೆಗ್ಯುಲರ್ ಆಗಿ? ಹೌದು. How do you feel it? Is it nice? It is nice. It's nice. It has full body. So it is tasty also. ಹೌದು. Okay. ಮತ್ತೆ ರೆಡ್ ಚಿಲ್ಲಿ ಹಾಕ್ಬಿಡಿ. ರೆಡ್ ಚಿಲ್ಲಿ is according to your taste. Like 2 or 3 ಸ್ಪೈಸ್ ಬೇಕಂದ್ರೆ ಜಾಸ್ತಿ ಹಾಕ್ಬಿಡಿ. Okay, fine. So ಪ್ರತಾಪ್, ನಿಮ್ಮ ನೇಟಿವ್ ಯಾವುದು? ನೇಟಿವ್ ಕೇರಳ. So you're based from Kerala. ಹೌದು. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? 3 ವರ್ಷ. It's been 3 years now. I am learning Kannada, so excuse my Kannada. ಮತ್ತೆ ಸೊ ಅದಕ್ಕೂ ಮುಂಚೆ ನೀವು ಎಲ್ಲಿದ್ರಿ? ಬ್ಯಾಂಗ್ಳೂರ್, ಚೆನ್ನೈ. You were in Chennai. ಹೌದು. So where are you working, Pratap?
So I recently quit my job. I was doing communications for a company called Genpact. I quit my job. Now I am doing freelance writing. I am a freelance travel writer. ನನಗೆ ಬ್ಲಾಗ್ ಇದೆ, 2 ಬ್ಲಾಗ್ ಇದೆ. ದ ಸನ್ಲೆಟ್ ವಿಂಡೋ ಅಂತ, thesunlightvindowwordpress.com ನಮ್ಮದು ಟ್ರಾವೆಲ್ ಬ್ಲಾಗು. ಮತ್ತು ಫುಡ್ ಬ್ಲಾಗ್ ಇದೆ ಇನ್ನೊಂದು, backyardbasil.blogspot.in ಅಂತ ಇದೆ. ಅದೇ ಮಾಡ್ತಾ ಇದ್ದೀನಿ ಇವಾಗ. So you're doing freelancing. Freelance writing I'm doing, yeah. So enjoying this? Yeah. So I wanted to take a break from my full-time profession as and usual stay routine. Oh, yeah, exactly. 9 to 5 routine, exactly. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀರಾ? ಸ್ವಲ್ಪ ಓಕೆ. ಹಾಫ್ ಸ್ಪೂನ್. ಅದು ಅಕಾರ್ಡಿಂಗ್ ಟು ಟೇಸ್ಟ್. ಜಾಸ್ತಿ ಬೇಕಂದ್ರೆ ಹಾಕೊಳ್ಳಿ. ಅಲ್ಲ, ಇವಾಗ ಇಷ್ಟು ಉಪ್ಪು ಹಾಕಿರೋದು ಸಾಕಾಗತ್ತಾ ನಿಮಗೆ? ಪಾಲಕ್ ಹಾಕಿದ್ಮೇಲೆ ಆಗಲ್ಲ ಅದಕ್ಕೆ ಹೇಳ್ತೀನಿ. ಆಮೇಲೆ ಓಕೆ. ಸೊ ದಿಸ್ ಶುಡ್ Fry ಮಿಕ್ಸ್ ಆಗ್ತಾ ವೆಲ್, ಇದೆ. ಐ ಬಿಲೀವ್ ಅಲ್ಲ? ಟೊಮ್ಯಾಟೊ ಆ್ಯಂಡ್ ಆನಿಯನ್ ಶುಡ್ ಮಿಕ್ಸ್ ವೆಲ್. ಆಮೇಲೆ ಪಾಲಕ್ ಇರ್ಬೋದು. ಪಾಲಕ್ ಇದು ಬೇಬಿ ಪಾಲಕ್, ಅದಕ್ಕೆ ಕಟ್ ಮಾಡಿಲ್ಲ ನಾನು. ದೊಡ್ಡದಂದ್ರೆ ಯು ಹ್ಯಾವ್ ಟು ಚಾಪ್ ಇಟ್. ಇಫ್ ಯು ವಾಂಟ್ ಟು ಚಾಪ್ ಇಟ್ ಯು ಕ್ಯಾನ್ ಚಾಪ್ ಇಟ್. ಓಕೆ. ಸೊ ಕ್ಲೀನ್ ಆಗಿ ವಾಶ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ. ಪಾಲಕ್ಸ್ ಆರ್ ರಿಯಲಿ ಗುಡ್ ಫಾರ್ ಹೆಲ್ತ್. ಹೌದು, ತುಂಬಾ ಅಯೋನ್ ಎಲ್ಲ ಜಾಸ್ತಿ ಇದೆ. ಹೌದು. ಅಂಡ್ ನಾರ್ಮಲಿ ಪಾಲಕ್ ಲೀವ್ಸ್, ವಾಟ್ ಎವರ್ ಯು ಕುಕ್ ಇನ್ ಪಾಲಕ್, ಅದು ನಿಮಗೆ ಒಳ್ಳೆ ಫ್ರಾಗ್ರೆನ್ಸ್ ಟೇಸ್ಟ್ ಕೊಡುತ್ತೆ. ತುಂಬಾ ಮೈಲ್ಡ್ ಇರುತ್ತೆ ಟೇಸ್ಟ್. ಜಾಸ್ತಿ ಕುಕ್ ಮಾಡಬೇಡಿ, ಜಾಸ್ತಿ ಫ್ರೈ ಮಾಡಬೇಡಿ, ಪಾಲಕ್ ಟೇಸ್ಟ್ ಹೋಗ್ಬಿಡುತ್ತೆ. ಓಕೆ. ಸೊ ಇಟ್ ಲೂಸ್ ಇಟ್ಸ್ ಫ್ಲೇವರ್ ಇಫ್ ಯು ಕುಕ್ ಪಾಲಕ್ ಫಾರ್ ಅ ಲಾಂಗ್ ಟೈಮ್. ಅದು ಸ್ವಲ್ಪ ನೋಡ್ಬಿಡಿ. ಇದು ಅಂಡ್ ಇದು ಬೇಗ ಬೆಂದ್ಬಿಡುತ್ತೆ ಅಲ್ಲ? ಈಸಿಲಿ ಯು ಕ್ಯಾನ್ ಹೌದು ಬಾಯ್ಲ್ ಆಗಿಬಿಡುತ್ತೆ. So then you have a passion for cooking and that. Like anyhow you said you have all these blogs and all. Yes. So you keep writing things? Yes. I have been published in Hindu, Indian Express, Deccan Herald, Deccan Herald ella. So I am planning to expand my writing and I am planning to focus on other like culture and so on. I am planning to write more. So you have many followers also, I believe. No, not too many, but yeah, I have a decent amount of followers is what I would say. So normally all these FAQs and all will be there. They keep asking you questions and like all these recipes and all, you keep telling them? Yeah, we do. Yeah, I have a decent amount of followers on my blog. Yeah. So how did this start? Cooking. Yeah. Cooking gottilla. Cooking out of necessity, basically. Okay. So when you live alone, You have to cook. You have to cook. But rather than that, like some people like ನೀವು ಹೇಳ್ದಂಗೆ ಇವಾಗ alone, if you're alone you need to cook ಅಂತ ಹೇಳ್ತಾರೆ. But still passion is different and the necessity is different, I believe. Yeah, true. So I have passion. I don't know how I got that passion. So there's a cooked tur dal, no? Tur dal. Shivling tur dal na ಚೆನ್ನಾಗಿ ಬೇಯಿಸಿಕೊಂಡಿದ್ದೀರಾ? Okay, fine. ಎಷ್ಟು ಲಿಕ್ವಿಡ್ ಆಗಿರಬೇಕಾ ಅದು? ಇದು ಕುಕ್ ಆಗಿಬಿಡುತ್ತೆ ಇದು. ಓಕೆ. ಇದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ, ಮತ್ತೆ ಪ್ರಾಬ್ಲಮ್ ಇಲ್ಲ. There is something like dal fry, I believe. Normally when we do North Indian dal fry. Dal fry chapatis ge, rotis ge ಹೌದು. Something like that. ಇದು ಕೋಕೋನಟ್ ಮಿಲ್ಕ್ ಆಡ್ ಮಾಡಲ್ಲ ಇದರಲ್ಲಿ. ಅದು and palak is different. ಅಲ್ಲಿ palak ಹಾಕಲ್ಲ. Normally onions and tomatoes. ಹೌದು. Mostly ಮೂಂಗ್ ದಾಲ್ ಯೂಸ್ ಮಾಡ್ತಾರೆ ನಾರ್ತ್ ಇಂಡಿಯನ್ ಕುಕಿಂಗ್ ಅಲ್ಲಿ. Both you combine, you can use, I believe. You can use any dal. You can use, be creative. You can use any dal. Moong, tuar, ಮತ್ತೆ ಮಸೂರ್ ಎಲ್ಲ ಇದೆಯಲ್ಲ, ಮಸೂರ್ ದಾಲ್ ಎಲ್ಲ.
ಸೊ ಅದೊಂದು 10 ಮಿನಿಟ್ಸ್ ತೊಗೊಳತ್ತಾ ಅದಕ್ಕೆ? ಇಲ್ಲ 10 ಮಿನಿಟ್ಸ್ ಬೇಡ, ಇದೆಲ್ಲ ಕುಕ್ ಆಯ್ತು ಅಲ್ವಾ. ಸೊ ಇಟ್ ಇಸ್ ಕುಕ್ಡ್, ಎವ್ರಿಥಿಂಗ್ ಎಲ್ಸ್ ಇಸ್ ಕುಕ್ಡ್. ಸೊ ಯು ಡೋಂಟ್ ಹ್ಯಾವ್ ಟು ಬಾಯ್ಲ್ ಫಾರ್ ಟೂ ಲಾಂಗ್. ಬರೀ 2 ಮಿನಿಟ್ಸ್ ಬಾಯ್ಲ್ ಮಾಡ್ಬೋದು. ಮತ್ತೆ ಲೆಟ್ಸ್ ಲೀವ್ ದ ಥಿಂಗ್ ಲೋ ಹಾಕ್ಬಿಡಿ. ಇದು ಕೋಕೋನಟ್ ಮಿಲ್ಕ್ ಆ್ಯಡ್ ಮಾಡ್ಬೋದು. ಆದ್ಮೇಲೆ ಡೋಂಟ್ ಬಾಯ್ಲ್ ಇಟ್, ಮತ್ತೆ ಸ್ಪ್ಲಿಟ್ ಆಗಿಬಿಡುತ್ತೆ. ಕೋಕೋನಟ್ ಮಿಲ್ಕ್ ಸ್ಪ್ಲಿಟ್ ಆಗಿಬಿಡುತ್ತೆ, ಅದಕ್ಕೆ ಡೋಂಟ್ ಬಾಯ್ಲ್ ಇಟ್. ಸೊ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಕೋಕೋನಟ್ ಮಿಲ್ಕ್ ಹಾಕ್ಬಿಡಿ. ಇದಕ್ಕೆ ಎಷ್ಟು ಕ್ವಾಂಟಿಟಿ ಆಫ್ ಕೋಕೋನಟ್ ಯು ಹ್ಯಾವ್ ಟೇಕನ್ ಪ್ರತಾಪ್? ಇದು ರೆಡಿಮೇಡ್ ಕೋಕೋನಟ್ ಮಿಲ್ಕ್ ತಗೊಂಡೆ ನಾನು, ಬಟ್ ಹಾಫ್ ಅ ಕೋಕೋನಟ್ ವಿಲ್ ಬಿ ಗುಡ್, ವಿಲ್ ಬಿ ಗುಡ್ ಎನಫ್. ಇಟ್ ಶುಡ್ ಬಿ ಕ್ವೈಟ್ ಥಿಕ್ ಅಲ್ಲ ಕೋಕೋನಟ್ ಮಿಲ್ಕ್? ಥಿಕ್ ಕೋಕೋನಟ್ ಮಿಲ್ಕ್ ತಗೊಳ್ಳಿ. ಇದು ನಿಮ್ ವೈ ಡು ಯು ಯೂಸ್ ದಿಸ್? ಲೈಕ್ ಈ ಕೋಕೋನಟ್ ಮಿಲ್ಕ್ ಹಾಕಿರೋನ ಪರ್ಟಿಕ್ಯುಲರ್ ಆಗಿ ಏನಾದರೂ ಡಿಫರೆಂಟ್ ಫ್ಲೇವರ್ ಇರುತ್ತೆ, ಫ್ಲೇವರ್ ನ್ಯೂಟ್ರಲೈಸ್ ಆಗಿಬಿಡುತ್ತೆ. ಮತ್ತೆ ಶ್ರೀಲಂಕನ್ ಕ್ವಿಸೀನ್ ಹ್ಯಾಸ್ ಅ ಲಾಟ್ ಆಫ್ coconut based ingredients, like they use coconut also, they use coconut milk, they use dry coconut, copra ಅಂತ ಹೇಳ್ತಾರಲ್ವಾ, ಅದೆಲ್ಲ they use it, and it's very similar to our South Indian cuisine. ಹೌದು South Indian. Here I am adding ಸ್ವಲ್ಪ red chili powder add ಮಾಡ್ತಾ ಇದ್ದೀನಿ, ಯಾಕೆ ಅಂದ್ರೆ it is not very spicy, it's not going to be. If you want you can add it, ಮತ್ತೆ you don't have to add it. Just a teaspoon you've added. ಅಷ್ಟೇ. So some dishes as it is, other beauty idrene it looks actually, it smells and it tastes also good, I believe, rather than we doing like extras haki madadikanta. A bit of salt alla? ಸ್ವಲ್ಪ salt, because I added very little salt. So normally time consuming ಯಾವುದು ಮಾಡಲ್ಲ ನೀವು? So as you said, ಎಲ್ಲ ಮಾಡ್ತೀವಿ time consuming. We also ಅಲ್ಲ, so we bake also. So the blog ಅಲ್ಲಿ ಎಲ್ಲ ರೆಸಿಪಿ ಇದೆ. ಬೇಕ್ ಮಾಡ್ತೀವಿ, ಕೇಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಪಿಜ್ಜಾ ಮಾಡ್ತೀವಿ, ಮನೆಯಲ್ಲಿ ಪಿಜ್ಜಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ. We have a big oven. So ಎಲ್ಲ. ಸೊ ಇದು ದಿಸ್ ಇಸ್ ರೆಡಿ ಐ ಬಿಲೀವ್ ಅಲ್ಲ? ಸೊ ಪ್ರತಾಪ್, ವೀಕ್ಷಕರೇ, ನಮ್ಮ ಶ್ರೀಲಂಕನ್ ದಾಲ್ ಪಾಲಕ್ ಆರ್ ಪಾಲಕ್ ದಾಲ್, ಎನಿ ಹೌ ಯು ಕಾಲ್ ಇಟ್, ಇಟ್ಸ್ ಆಲ್ ದ ಸೇಮ್. ಸೊ ರೆಡಿ ಆಗಿದೆ, ನೋಡಿದ್ರಲ್ಲ ಎಷ್ಟು ಬೇಗ ಆಯ್ತು ಇದಂತೂ. ಸೊ ಹಾರ್ಡ್ಲಿ ಟೇಕ್ 20 minutes. ಸೊ ಬೇಳೆ ನೀವು ರೆಡಿಯಾಗಿ ಬೇಯಿಸಿಟ್ಕೊಂಡ್ಬಿಟ್ರಂತೂ ಪಾಲಕ್ ಇಸ್ ಆಲ್ ಟೈಮ್ ಅವೈಲೇಬಲ್, ಹೆಲ್ದಿ ಆಲ್ಸೋ. ಹೌದು, ಸುಮ್ಮನೆ ಪ್ಲೇನ್ ದಾಲ್ rather than making plain dal, ಸ್ವಲ್ಪ ಪಾಲಕ್ ಆಡ್ ಕ್ರಿಯೇಟಿವ್ ಅಂಡ್ ವೆರಿ ಹೆಲ್ದಿ ಆಲ್ಸೋ. ಎಕ್ಸಾಕ್ಟ್ಲಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೇಗ ನಮಗೆ ಮಾಡಿ ತೋರಿಸಿದ್ರು ಅಂತ. ಶ್ರೀಲಂಕನ್ ಪಾಲಕ್ ದಾಲ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ ನೋಡಿ, ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಪ್ರತಾಪ್ ಸೊ ಮಚ್. ಪ್ರತಾಪ್ ಅವ್ರು ನನಗೋಸ್ಕರ ಶ್ರೀಲಂಕನ್ ಪಾಲ್ ದಾಲಕ್ ರೆಡಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಸೊ ಹಾಟ್ ಬಿಸಿ ಇದೆ, ಹಿಡ್ಕೊಳಕ್ಕೆ ಸಹ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಟೇಸ್ಟ್ ಮಾಡ್ತೀನಿ ನೆಕ್ಸ್ಟ್ ಡಿಶ್ ಜೊತೆಗೆ. ಸೊ ಪ್ರತಾಪ್, ವಾಟ್ಸ್ ದ ನೆಕ್ಸ್ಟ್ ಡಿಶ್ ವಿ ಗೋಣ ಕುಕ್? ನೆಕ್ಸ್ಟ್ ಡಿಶ್ ಇಸ್ ಕಾಲ್ಡ್ aubergine prawn chutney ತರ ಇದೆ. ದಟ್ ಇಸ್ ಆಲ್ಸೋ ವೆರಿ ಮೈಲ್ಡ್ಲಿ ಸ್ಪೈಸ್ ಡಿಶ್. aubergine ಅಂತ ಯಾವ ಕಾಯ್ದು? ಬದನೆಕಾಯಿ, ದೊಡ್ಡ ಬದನೆಕಾಯಿ ಇದೆಯಲ್ಲ, ಸೊ ಅದ್ರ ಜೊತೆ ಇಟ್ಸ್ ಲೈಕ್ ಬ್ಯಾಂಗನ್ ಭರ್ತಾ. ಬ್ಯಾಂಗನ್ ಭರ್ತಲ್ಲಿ ಜಾಸ್ತಿ ಸ್ಪೈಸ್ ಇರುತ್ತೆ, ಇದರಲ್ಲಿ ತುಂಬಾ ಕಡಿಮೆ. ಓಕೆ. ಸೊ ವೀಕ್ಷಕರೇ, ಕೇಳಿದ್ರಲ್ಲ, ಅವ್ರು ಹೇಳಿದ ನೆಕ್ಸ್ಟ್ ಡಿಶ್ ಈ ಬದನೆಕಾಯಿ ಜೊತೆ ಮತ್ತೆ ಪ್ರಾನ್ಸ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಲೆಸ್ ಸ್ಪೈಸಿ ಇರೋಂಥ ಐಟಮ್ ಮಾಡಿ ತೋರಿಸ್ತದೆ. ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಶಿವಲಿಂಗ್ ತೂರ್ದಾಲ್ ಅರ್ಪಿಸುವ ನಮ್ಮೂರ ರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಅಂತ ಹೇಳ್ತಾ, ಈಗ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ 2ನೇ ಡಿಶ್ ಮಾಡ್ತಾ ಇದ್ದೀವಿ. ಸೊ ಆ ಡಿಶ್ ಪ್ರತಾಪ್ ಅವ್ರು ಹೇಳಿದ್ರು ಬದನೆಕಾಯಿ ಮತ್ತೆ ಪ್ರಾನ್ಸ್ ಯೂಸ್ ಮಾಡಿ ಮಾಡ್ತಾ ಇದೀವಿ ಅಂತ. ಸೊ ಶಾಲ್ ವಿ ಸ್ಟಾರ್ಟ್ ಪ್ರತಾಪ್? ಸೊ ಇದಕ್ಕೆ ವಾಟ್ ಆಲ್ ಯು ನೀಡ್ ಆಕ್ಚುಲಿ ಫಾರ್ ದಿಸ್? ಬದನೆಕಾಯಿ, ದ ಬಿಗ್ ಬ್ರಿಂಜಾಲ್, ಆದ್ಮೇಲೆ ಪ್ರಾನ್ಸ್, ಓಕೆ, ಆನಿಯನ್, ಮೆಣಸಿನಕಾಯಿ, ಸ್ವಲ್ಪ 1 ಟೀಸ್ಪೂನ್ ಟ್ಯಾಮರಿನ್ ಪೇಸ್ಟ್, and paste or the like liquid taranu ಮಾಡಬಹುದಲ್ಲ? Because I hope this is a ready made one. ಹೌದು. So it's like a paste? Okay. Yeah, it is a paste, but you can also use the regular ones. The soaked ones you can use. Yeah, you can soak your tamarind
and extract 1 teaspoon or 2 teaspoon thara you take some liquid and then you can use it in the dish admele one chikka cup coconut milk fine also. Okay, and how about the prawns? Have you washed it or anything? Prawns adu frozen prawns tagonde nanu, so I have now thawed the prawns. That's all. I did not do anything. Wash alla enu madilla. You can straight away use it. Frozen prawn alla straight away you can use in your dishes. Idu roast ಮಾಡಬಹುದು. So ಇದನ್ನ roast ಮಾಡ್ತೀರಾ? ಹಾ ಹಾ. So why it should be roasted? Like any different tastes? ಹೌದು. So when you roast brinjal, you get a nice smoky flavor. Bangan bharta you tasted bangan bharta, adralli smoky flavor irಬೇಕು. Only then the dish will be nice. It gives the dish a different flavor. ಚೆನ್ನಾಗಿ roast ಮಾಡಬಹುದು. Should be. Okay. Like the skin should shrink ಅನ್ಸುತ್ತಲ್ಲ. ಹೌದು. And it will become soft. Okay. ಒಂದು ಚಿಮಟ ತಗೊಳ್ಳಿ, ಚೆನ್ನಾಗಿರುತ್ತೆ. It will be easy for you to hold it. ಇದು ನೋಡಿ ಇದು. It keeps moving. ಹೌದು. ಸೊ ಜಾರ್ತಾನೆ ಇರುತ್ತೆ, ಅದಕ್ಕೆ ಪಕಡ್ ತಗೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅಂತ ಹೇಳ್ತಾರೆ. ಅದು ಸ್ವಲ್ಪ ಸ್ಕಿನ್ ಎಲ್ಲ ಶ್ರಿಂಕ್ ಆಗಬೇಕು ಮತ್ತೆ ಇಟ್ ಬಿಕಮ್ ಸಾಫ್ಟ್ ಆಲ್ಸೋ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಅದರಲ್ಲಿ ಸ್ಮೋಕಿ ಫ್ಲೇವರ್ ಬರುತ್ತೆ. ಫ್ಲೇವರ್ ನಿಮಗೆ ಒಳ್ಳೆ ಡಿಫರೆಂಟ್ ಫ್ಲೇವರ್ ಕೊಡುತ್ತೆ. Like a particular dish should be done in this way itself, like or else. ಹೌದು, yeah. If you have an oven, ಅವನಲ್ಲಿ ಇಟ್ಬಿಡಿ ಸ್ವಲ್ಪ. Take a fork, ಇದರಲ್ಲಿ ಪಂಕ್ಚರ್ ಮಾಡಿಬಿಟ್ಟು ಅವನಲ್ಲಿ ಇಟ್ಬಿಡಿ for like 20 minutes 180 ಅಲ್ಲಿ it will become mushy ಆಗಿಬಿಡುತ್ತೆ. ನಿಮ್ಮ ಪೇರೆಂಟ್ಸ್ ಇಂದ ಏನಾದರೂ ಕಲ್ತಿದ್ದೀರಾ? ಲೈಕ್ ಮಾಮ್ ಏನಾದರೂ ಹೇಳ್ಕೊಟ್ಟಿದ್ದಾರಾ ನಿಮಗೆ? ಇಲ್ಲ. So it's all my mom, I like my mom's cooking. ಮತ್ತೆ she did not teach me anything. So no particularly like ಅವರಿಂದ ಕಲ್ತಿದ್ದು ಅನ್ನೋ ತರ ಯಾವುದು ಇಲ್ಲ. ಏನು So ಎಲ್ಲ ಆನ್ಲೈನ್ ನೋಡಿ and your ಹೌದು ಎಲ್ಲ I am my own teacher. Nice. So mom, I mean to say parents, they live in your native? Kerala. Kerala. So they live there and I visit them every now and then. So that's ready, no? ಕುಕ್ ಆಗಿದೆ ಅನ್ಸುತ್ತೆ. ಬಿಸಿ ಇದೆ ಸ್ವಲ್ಪ ತುಂಬಾ. ಆದ್ಮೇಲೆ you have to cool it down. ಆದ್ಮೇಲೆ you have to peel ಮಾಡಬಹುದು. ಮ್ಯಾಶ್ ಮಾಡಿಬಿಟ್ಟು ಆದ್ಮೇಲೆ we have to do the dish. Okay. So ಇದು ಸುಟ್ಬಿಟ್ಟು ಆಗಿದೆ ಆಗ್ಲೇ. ಸೊ ಇದು ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಮ್ಯಾಶ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಸ್ವಲ್ಪ ತಣ್ಣಗಾಗ್ಬಿಡೋಣ. ಸೊ ಇದಾಗಿದೆ ಅನ್ಸುತ್ತಲ್ಲ, ಸಿಪ್ಪೆ ತೆಗಿತಾ ಇದ್ದೀರಾ? ಹೌದು. Be careful, ತುಂಬಾ ಬಿಸಿ ಇರುತ್ತೆ. Okay. So it is fully smashed ತರ ಆಗ್ಬಿಟ್ಟಿದೆ, ಒಂದು soft it is almost cooked. Okay. And as you said, it's giving that smell, like smoky flavor. Smoky flavor ಇದೆ ಒಂಥರ. ಹೌದು. So while eating also you can get yes. It depends. ಮತ್ತೆ बैंगन भरता, when you make बैंगन भरता, you put a lot of masala ಜಾಸ್ತಿ ಹಾಕ್ತಾರೆ. So you probably will not get that smoky smell ಸಿಗಲ್ಲ. ಇದರಲ್ಲಿ ಚೆನ್ನಾಗಿ ಸಿಗುತ್ತೆ. ಜಾಸ್ತಿ ಸ್ಪೈಸ್ ಇದರಲ್ಲಿ we will not. So everything will be hidden in that. ಹೌದು. So spicy ಜಾಸ್ತಿ ಹಾಕಿದಾಗ it's ಸ್ವಲ್ಪ it takes time, I believe, no? ಹೌದು. ಇದು ವೀಕೆಂಡ್ ಡಿಶ್ ತರ ಮಾಡೋಕ್ಕಾಗುತ್ತೆ. ಡೈಲಿ ಎಲ್ಲ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಎಫರ್ಟ್ ಇದು. So you normally cook which type of dishes? Vegetarian ನಲ್ಲಿ ಯಾವ ಥರ, ನಾನ್ ವೆಜ್ ನಲ್ಲಿ ಯಾವ ಥರ? ನಾನ್ ವೆಜ್ ಜಾಸ್ತಿ ಸೀ ಫುಡ್ ತಿಂತೀವಿ ನಾವು. ವಿ ಮೇಕ್ ಸೀ ಫುಡ್ ಓನ್ಲಿ ಮೋಸ್ಟ್ಲಿ. ಮತ್ತೆ ವೆಜಿಟೇರಿಯನ್ ಎಲ್ಲ ಟೈಪ್ ಫುಡ್ ಮಾಡ್ತೀವಿ. ಸೊ ವಿ ಕುಕ್ ಆಲ್ ಸಾರ್ಟ್ಸ್ ಆಫ್ ವೆಜಿಟೇರಿಯನ್ ಡಿಶಸ್. ಲೈಕ್ ಐ ಸೆಡ್, ಎಲ್ಲ ಸ್ವಲ್ಪ ಕ್ರಿಯೇಟಿವಿಟಿ. ದ ರೆಗ್ಯುಲರ್ ಡಿಶ್ ಆಲ್ಸೋ ಯು ಮೇಕ್, ಯು ಆ್ಯಡ್ ಸಮ್ ಮಸಾಲಾ ಮಿಕ್ಸ್, you make your masala mix.
ಅದು ಟೇಸ್ಟ್ ಇರುತ್ತೆ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ದ್ಯಾಟ್ people will enjoy it. People whoever is eating your cooking will enjoy it. Also ನಿಮ್ಮ ingredients ಎಲ್ಲ ಸ್ವಲ್ಪ if you're using organic ingredients ಅದೆಲ್ಲ taste different ಚೆನ್ನಾಗಿ ಕೊಡುತ್ತೆ. So actually in which food you're like very famous, ನಿಮ್ಮ friends ಎಲ್ಲ Pratap you cook this very well ಅಂತ ಹೇಳ್ತಾರಲ್ಲ? So the thing about my cooking is pasta, the same way I make pasta, I mean the same name I have for pasta, for making pasta, for the same dal also. People think the way I make pasta is also nice, the way I make dal is also nice. So now we have to mash this. Idu ಚೆನ್ನಾಗಿ ಮ್ಯಾಶ್ ಮಾಡಬೇಕಾ? ಲೈಕ್ ಎನಿ ಇದರಿಂದ ಮಾಡ್ಬೋದಾ? ಎನಿ ವಾಟ್ ಯು ಸ್ಪ್ಯಾಚುಲಾ ಯೂಸ್ ಮಾಡಿ ಮಾಡ್ಬೋದಾ? ಇಲ್ಲ, ನೈಫ್ ಸಾಕಾಯ್ತು. ನೈಫ್ ಇಸ್ ಎನಫ್. ಸೊ ಪ್ರತಾಪ್ ಅದು ಬೇಕ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀರಾ? ಹೌದು. ಬದನೆಕಾಯಿ ಇಸ್ ಬೀನ್ ಡನ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ನೌ. ಹೌದು. ಓಕೆ, ಸೊ ಅಗೇನ್ ದಿಸ್ ಅ ಲೋ ಕ್ಯಾಲೋರಿ ಫುಡ್. ಹೌದು, ಬಟ್ ಕೋಕೋನಟ್ ಆಯಿಲ್ ಸ್ವಲ್ಪ ಕ್ಯಾಲರಿ ಇದೆ ಅದರಲ್ಲಿ, ಜಾಸ್ತಿ ಇಲ್ಲ. But it's good for health. Coconut oil is also good for health. It is not loaded. Normally whatever you cook you add that coconut oil. ಇಲ್ಲ ಜಾಸ್ತಿ ಮಾಡೋ ರೆಸಿಪೀಸ್ ನಲ್ಲಿ ಯೂಸ್ ಮಾಡ್ತೀರಾ? ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. Incidentally the recipes I chose to had coconut oil. ಮತ್ತೆ it's not like I so chilies ಮತ್ತೆ onion and curry leaf ಅಲ್ಲ? ಓಕೆ, ಅಷ್ಟೇ. ಮಸ್ಟರ್ಡ್ಸ್ ಏನಲ್ಲ ನಾಟ್ ನೆಸೆಸರಿ? ಬೇಡ ಅದು you don't need it. So all your schooling were in Kerala itself, Pratap? No, I grew up in Tamil Nadu. I was born in Kerala. Matte my dad was in the railways. Okay. So I grew up in Tamil Nadu for a fair amount of time in a place called Vridhachalam. It's a small town near Tiruchi. That is where I went to school and all that. And then I moved to Chennai. Chennai I was there for 10-12 years, and then I went to Middle East for some time. Okay. So can you give me that spatula? Yeah. Thank you. And how about your college days? All of them are spent in Chennai Vridhachalam. itself? Okay. Yeah. So only for your working you've come back to Bangalore? Yes, I have come to Bangalore only. Okay. So how do you feel? ಇಲ್ಲಿ ಹೇಗೆ ಅನ್ಸುತ್ತೆ ನಿಮಗೆ ಬ್ಯಾಂಗ್ಳೂರ್ ಕ್ಲೈಮೇಟ್ ಆಗಲಿ, ಲೈಕ್ ಪೀಪಲ್? Bangalore is a nice city. It is a like you say, it's a multicultural city. ಜಾಸ್ತಿ from all over India ಜನ ಸಿಗ್ತಾರೆ ಇಲ್ಲಿ. ಹೌದು. Yeah, you make a lot of friends. I made a lot of friends in Bangalore than I made in Chennai for 10 years. ಇದು ಪ್ರಾನ್ ಆಡ್ ಮಾಡ್ಬೋದು. ಸೊ ದಿಸ್ ಇಸ್ ಫ್ರೋಸನ್ ಪ್ರಾನ್. ನೀರಿರುತ್ತೆ ಇದರಲ್ಲಿ, ಸೊ ಸ್ವಲ್ಪ ಸೊ ಎಷ್ಟು ಕ್ವಾಂಟಿಟಿ ಪ್ರಾನ್ಸ್ ಹಾಕಿದ್ದೀರಾ ಇದಕ್ಕೆ? one handful. That's enough? ಅಷ್ಟೇ. And also it depends, if you want your dish to have a lot of prawn, you can add a lot of prawn into it. ಬಟ್ ಈ ಡಿಶ್ ಅಲ್ಲಿ ನಿಮ್ಗೆ ಯಾವುದು ಹೈಲೈಟ್ ಆಗುತ್ತೆ? ಆ ಬದನೆಕಾಯಿ ಅಥವಾ ಬದನೆಕಾಯಿ ಫುಲ್ ಬಾಡಿ ಕೊಡುತ್ತೆ, ಮತ್ತೆ ಇದು ಫ್ಲೇವರ್ ಕೊಡುತ್ತೆ. ಇದು ಎರಡು ಕೋಕೋನಟ್ ಮಿಲ್ಕ್, ಟ್ಯಾಮರಿನ್, ಅದೆರಡು ಫ್ಲೇವರ್ ಕೊಡುತ್ತೆ. This is just an additional one ಅಷ್ಟೇನಾ? Is this an optional? Like ಈ ಪ್ರಾನ್ಸ್ ಯೂಸ್ ಮಾಡಲೇಬೇಕಾ ಅಥವಾ ಮಾಡದೇನೂ ಇರ್ಬೋದಾ, ಹೇಗೆ? ಇದು ಪ್ರಾನ್ ಡಿಶ್. ಇದು ಬೇಡ ಅಂದ್ರೆ you don't have to use it. Just try without prawn and see how it will be. It will be very mild. ತುಂಬಾ mild ಇರುತ್ತೆ, ಚಟ್ನಿ ತರ ಇರುತ್ತೆ. With your spicy dish, with your biryani, you can eat it. ಆ ತರ you can eat it. Prawn color change ಆಗುತ್ತೆ when it's cooking. It will become lighter like that. Sorry, you were asking something. As it is, ಇದು ಪ್ರಾನ್ಸ್ ನೀವು ಹೇಳ್ದಂಗೆ ಫ್ರೋಸನ್ ತಗೊಂಡಿರೋದ್ರಿಂದ it will be very soft, I believe. So it gets cooked very easily, I believe. Or else like frozen ಇಲ್ಲ ಅನ್ನೋದಾದ್ರೆ the regular prawns if people buy, how to do that?
Regular, way? you can just pour it in. Okay. ಸೊ ಚಿಲ್ಲೀಸ್ ಮಾತ್ರ ಇದಕ್ಕೆ ಸ್ಪೈಸ್ ಕೊಡುತ್ತೆ. ಸೊ ಯು ನಾಟ್ ಪುಟಿಂಗ್ ಎನಿ ಲೈಕ್ ಮಿರ್ಚಿ ಪೌಡರ್? Nothing. I'm not adding anything at all. ಇದು ಸೈಡ್ ಡಿಶ್ ತರ ಇದು ಚಟ್ನಿ ತರ ಇದು ಪ್ರಾನ್ ಚಟ್ನಿ, ಪ್ರಾನ್ ಆಬಜಿನ್ ಚಟ್ನಿ ಅಂತ, ವೆರಿ ಮೈಲ್ಡ್ಲಿ ಸ್ಪೈಸ್ ಚಟ್ನಿ. ಓಕೆ. ನೀವು ಹೇಳ್ತಾ ಇದ್ರಿ ಯು ವರ್ಕ್ ಫಾರ್ ಜೆನ್ಪ್ಯಾಕ್ಟ್ ಅಂತ. ಹೌದು. ಸೊ ಇಮಿಡಿಯೇಟ್ಲಿ ವಾಟ್ ವಾಸ್ ದ ಡಿಸಿಷನ್ ಯು ಮೇಡ್? ಇಟ್ ಮೇಡ್ ಯು ಟು ಕ್ವಿಟ್ ಅಂಡ್ ಆಲ್, ಲೈಕ್ ಬಿಕಾಸ್ ಆಫ್ ದಿಸ್ ಕುಕಿಂಗ್ ನೀವು ಬ್ಲಾಗ್ ಮಾಡಿದಿಕ್ಕ? ಆ ಥರ ಅಲ್ಲ. ಸೊ ಐ ಹ್ಯಾವ್ ಬಿನ್ ವಾಂಟಿಂಗ್ ಟು ಡೂ ಸಮಥಿಂಗ್ ಎಲ್ಸ್ ಆ್ಯಂಡ್ ಬಟ್ ಮೈ ಜಾಬ್ ಅಟ್ ಜೆನ್ಪ್ಯಾಕ್ ಗೇವ್ ಮಿ ದ ಫ್ರೀಡಮ್. 2 years I traveled and I got myself published newspaper alli, magazine allala. I started getting published and I thought, okay, this is what I want to do, so why don't I do it full time? Athara I thought, and that is what prompted my decision. So how is this ಈ ರಿಯಾಕ್ಷನ್ ಹೆಂಗೆ ನಿಮ್ಮ ಮಾಮ್ ಡ್ಯಾಡ್ ಕಡೆಯಿಂದ? ಏನು ಹೇಳಿಲ್ಲ, ಪ್ಲೀಸ್ ಡೋಂಟ್ ಟೆಲ್ anyone. Okay. It will be quite shocking, I believe. ಹೌದು, but I am not going to tell them immediately. Okay. ಗೊತ್ತಿಲ್ಲ, let's see. So now we will add the ಇದಾಯ್ತು ಪ್ರಾನ್ ಕುಕ್ ಆಯ್ತು. ಸೊ ಇದು ಕಲರ್ ಚೇಂಜ್ ಆಗಿದೆಲ್ಲ, ನೀವು ಹೇಳ್ದಂಗೆ ಲೈಟ್ ಆಗಿದೆ ಪಿಂಕ್ ಸ್ವಲ್ಪ. ಪಿಂಕ್. ಸೊ ಮತ್ತೆ we add. ಸೊ ಆಡಿಂಗ್ ಇದು ಜಾಸ್ತಿ ಮ್ಯಾಶ್ ಮಾಡಬೇಡಿ ಆಬಜಿನ್, ಸ್ವಲ್ಪ ಬಿಟರ್ ಆಗಿಬಿಡುತ್ತೆ. ಓಕೆ. ಸೊ ಮ್ಯಾಶ್ ಇಟ್ ಓನ್ಲಿ ಮೀಡಿಯಂ ಮ್ಯಾಶ್ ಮಾಡಬೇಡಿ. ಎಲ್ಲ ಒಂಥರ ಮಿಕ್ಸ್ ಆಗಿಬಿಡುತ್ತಲ್ಲ ನಿಮಗೆ? ಸೊ ನಾರ್ಮಲಿ ನಿಮ್ಮ ಎಕ್ಸ್ ಕಲೀಗ್ಸ್ ಇಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿರ್ತಾರ ಮನೆಗೆ, ಲೈಕ್? ಬರ್ತಾರೆ, ಮನೆಗೆ ಬರ್ತಾರೆ. ಇಲ್ಲ, ಡೈಲಿ ಊಟ ತಗೋ ಹೋಗ್ತೀನಿ ಅಲ್ವಾ ಆಫೀಸ್ಗೆ, ಸೊ ದೇ ಆಲ್ ಈಟ್, ದೇ ಆಲ್ ಲೈಕ್ ಮೈ ಕುಕಿಂಗ್, ಹೋಪ್ಫುಲಿ ದಟ್ಸ್ ವಾಟ್ ಐ ಥಿಂಕ್, ಬಿಕಾಸ್ ದೇ ಸೇ ದೇ ಲೈಕ್ ಇಟ್. ಅದಕ್ಕೆ ಸ್ವಲ್ಪ ಸಾಲ್ಟ್ ಆಲ್ ಮಾಡಿ. ಸಾಲ್ಟ್ ಸ್ವಲ್ಪ ಸಾಕಾ ಸಾಲ್ಟ್? ಸ್ವಲ್ಪ ಸಾಕು. ಆಮೇಲೆ ವಿ ವಿಲ್ ಆಡ್ ದ ಟ್ಯಾಮರಿನ್. ಟ್ಯಾಮರಿನ್ ನಾನೇನು ಮಾಡ್ತೀನಿ, ಐ ಆಮ್ ಮಿಕ್ಸಿಂಗ್ ಟ್ಯಾಮರಿನ್ ಆ್ಯಂಡ್ ಇದು ಎರಡು ವಿತ್ ಕೋಕೋನಟ್ ಮಿಲ್ಕ್. ವಿತ್ ದ ಕೋಕೋನಟ್ ಮಿಲ್ಕ್ ಐ ಆಮ್ ಮಿಕ್ಸಿಂಗ್. ಓಕೆ. ಸೊ ಇಟ್ಸ್ ಈಸಿ ಟು ಹ್ಯಾಂಡಲ್ ಅದಕ್ಕೆ. ಫೈನ್. ಯಾಕೆಂದರೆ ಯು ಹ್ಯಾವ್ ಅದರ್ವೈಸ್ ಯು ವಿಲ್ ಆ್ಯಡ್ ವಾಟರ್ ಇನ್ ದಿಸ್ ಡಿಶಲ್ಲಿ ವಾಟರ್ ಆಗಿಬಿಡುತ್ತೆ ಸ್ವಲ್ಪ, ಅದಕ್ಕೆ ಐ ಆಮ್ ಆ್ಯಡಿಂಗ್. Oh, because it's a coconut, I mean to say tamarind paste, you're mixing it together. ಹೌದು. Otherwise, regular ಆಗಿ ಯೂಸ್ ಮಾಡಿದ್ರೆ you can add both. No? ಯಾ ಆ್ಯಡ್ ಮಾಡಿ ಆಯಿತು. This brinjal ಮತ್ತೆ coconut milk ನಿಮಗೆ ಎರಡು thickness ಕೊಡುತ್ತೆ. ಹೌದು. It's a nice volume also. ಆಲ್ಮೋಸ್ಟ್ ರೆಡಿ ಆಯ್ತು ನಮ್ಮದು ಡಿಶ್ಶು. ಸೊ ಯಾವಾಗಲೇ ಏನೇ ಡಿಶ್ ಮಾಡಿದ್ರು ಕೋಕೋನಟ್ ಮಿಲ್ಕ್ ಹಾಕಿ ವಿತಿನ್ 5 to 10 minutes just switch it off. ಹೌದು, ಅದರ್ವೈಸ್ ಅದು ಸ್ಪ್ಲಿಟ್ ಆಗಿಬಿಡುತ್ತೆ. ತಿಕ್ ಇರುತ್ತೆ ಕೋಕೋನಟ್ ಮಿಲ್ಕ್, ಅದು ಸ್ಪ್ಲಿಟ್ ಆಗಿಬಿಡುತ್ತೆ. ನಮ್ಮ ಡಿಶ್ ರೆಡಿ ಆಯಿತು. ಡಿಶ್ ಎರಡು ರೆಡಿ ಆಯಿತು. ಓಕೆ. ಪ್ಲೀಸ್ ಟೇಸ್ಟ್ ಅಂಡ್ ಟೆಲ್ ಮೀ ಹೌ ಇಟ್ ಇಸ್. ಶೋರ್. ಇಲ್ಲ, ತಗೊಳ್ಳಿ, ಸ್ಪೂನ್ ತಗೊಳ್ಳಿ. ಸೊ ಇದು ನಮ್ಮ ಫಸ್ಟ್ ಶಿವ್ಲಿಂಗ್ ತೂರ್ ದಾಲಿಂದ ಮಾಡಿರೋವಂಥ ಶ್ರೀಲಂಕನ್ ಪಾಲಕ್ ದಾಲ್. ಓಕೆ. ಯಾ, ದಿಸ್ ಇಸ್ ದ ಒನ್. ವೆರಿ ನೈಸ್. ಆ ಪಾಲಕ್ ಬಿದ್ದಿರೋದನ್ನ ಟೇಸ್ಟ್ ಇಸ್ ಸೂಪರ್, ಸಿಂಪ್ಲಿ ಸೂಪರ್. ಆ್ಯಂಡ್ ದಿಸ್ ಇಸ್ ಯೋರ್ ಆಬಜೀನ್ ಪ್ರಾನ್ ಚಟ್ನಿ. Am I right? ಹೌದು. Okay, so I'm tasting this chutney. Spices ಸ್ವಲ್ಪ ಕಮ್ಮಿ ಹಾಕಿದ್ರೆ, but still it's really good. I am a bit less spicy only, don't worry. Very nice. Both goes very well for your rotis, chutney, rice. Simply super, Pratap. It's really nice. So ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಎರಡು ಐಟಮು ಸಿಂಪ್ಲಿ ಸೂಪರ್. ಇವಾಗಂತೂ ವೆದರ್ ಎಷ್ಟು ಚೆನ್ನಾಗಿದೆ. ಸೊ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಿರಲ್ಲ ನೀವು ಮನೆಯಲ್ಲಿ. ಸೊ ನಮ್ಮದಂತೂ ರೆಡಿ ಆಗಿದೆ. ನೀವೆಲ್ಲ ನೋಡಿ ಖುಷಿ ಪಟ್ಟಿದ್ದೀರಾ ಅಂದ್ಕೊಂಡಿದ್ದೀರಿ. ವೀಕ್ಷಕರೇ ಹಿಂಗೆ ಸೂಪರ್ಬಾಗಿ ನಮಗೆ ಅಡುಗೆ ಮಾಡಿ 2 ಡಿಶ್ ಮಾಡಿ ತೋರಿಸಿದ್ರಲ್ಲ, ಎಷ್ಟು ಫಾಸ್ಟಾಗಿ ಮಾಡಿ ತೋರಿಸಿದ್ದಾರೆ. ಸೊ ನಮ್ಮ ಪ್ರತಾಪ್ ಅವ್ರಿಗೆ ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ ಫ್ರಮ್ ಶಿವ್ಲಿಂಗ್ ಕಡೆಯಿಂದ. ಸೊ ಎನಿ ಹೌ ಯು ಯೂಸ್ ದಿಸ್ ಅಲ್ಲ, ಸೊ ಎಂಜಾಯ್ ದಿಸ್ ಅಂತ ಹೇಳ್ತಾ, ಹೇಗೆ ಅನಿಸ್ತು ನಿಮಗೆ ನಮ್ಮ ಕುಕ್ರಿ ಶೋಗೆ ಬಂದು?
ತುಂಬ ಚೆನ್ನಾಗಿತ್ತು. ಐ ರಿಯಲಿ ಲೈಕ್ಡ್, ಐ ಹ್ಯಾಡ್ ಅ ಲಾಟ್ ಆಫ್ ಫನ್. ಐ ರಿಯಲಿ ಲೈಕ್ಡ್ ಕುಕಿಂಗ್ ವಿತ್ ಯು ಗೈಸ್. ಐ ಹೋಪ್ ವಿ ಕ್ಯಾನ್ ಡೂ ದಿಸ್ ಅಗೇನ್. ಸೊ ಈ ಥರ ಮತ್ತೆ ಇನ್ನಷ್ಟು ನಮಗೆ ಮಾಡಿ ತೋರಿಸಿ ಅಂತ ಹೇಳ್ತಾ ನೀವೇನಾದರೂ ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ ನಮಗೆ? ಟಿಪ್ಸು, ಸೊ ವೆನ್ ಯು ಕುಕ್ ಪಾಲಕ್ ಜಾಸ್ತಿ ವಾಶ್ ಮಾಡಬೇಡಿ, ವಿಟಮಿನ್ಸ್ ಎಲ್ಲ ಅದರಲ್ಲಿ ಹೋಗ್ಬಿಡುತ್ತೆ. ಸೊ ವಾಶ್ ವೆರಿ ಲಿಟಲ್, ಬಟ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಸ್ಯಾಂಡ್ ಇರುತ್ತೆ. ಹಾಂ, ವಾಶ್ ಇಟ್ ತರೋಲಿ, ಮತ್ತೆ ಬಟ್ ನಾಟ್ ಟೂ ಮಚ್. ಅದು ಒಂದು ಟಿಪ್ಸು. ಮತ್ತು ಆರ್ಗ್ಯಾನಿಕ್, ಈಟ್ ಅ ಲಾಟ್ ಆಫ್ ವೆಜಿಟೇಬಲ್ಸ್, ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ತಗೊಳ್ಳಿ. So yeah, that is the tip. Fine. So cook cleanly, neatly and eat nice, lots of vegetables and organics ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ವೆರಿ ಮಚ್ ಪ್ರತಾಪ್. ನಮಸ್ಕಾರ. ಥ್ಯಾಂಕ್ ಯು. ಕನ್ನಡ ನೆಕ್ಸ್ಟ್ ಟೈಮ್ ನೀವು ಇನ್ನೊಂದು ಎಪಿಸೋಡ್ ಬರೋಷ್ಟೊಳಗೆ ಖಂಡಿತವಾಗ್ಲೂ ಇಂಪ್ರೂವ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ರಿಯಲಿ ನೈಸ್, ಇವನ್ ಐ ಡು ಎಂಜಾಯ್ಡ್ ಕುಕಿಂಗ್ ವಿತ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪವಿತ್ರ. ವೀಕ್ಷಕರೇ, ಇವತ್ತಿನ ನಮ್ಮೂರ ರುಚಿ ತಿಂಡಿ ಕಾರ್ಯಕ್ರಮನ ನೀವೆಲ್ಲ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಪ್ರತಾಪ್ ಅವ್ರ ಜೊತೆ ಕಿಚನಲ್ಲಿ ಸೂಪರ್ಬಾಗಿ ಎಂಜಾಯ್ ಮಾಡಿದೆ. ಸಖತ್ತಾಗಿ ಕುಕಿಂಗ್ ಮಾಡಿಕೊಟ್ರಿ ನಮಗೋಸ್ಕರ. ನೀವೆಲ್ಲ ನೋಡಿದ್ರಲ್ಲ, ಪ್ರಾನ್ದು ಚಟ್ನಿ ಮಾಡಿದರು ಮತ್ತು ಶ್ರೀಲಂಕನ್ ಪಾಲಕ್ ದಾಲ್ ಅಂತೂ ಸಿಂಪ್ಲಿ ಸೂಪರ್. ರೈಸ್ ಜೊತೆ, ಚಪಾತೀಸ್ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಟೇಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹೀಗೆ ನೀವು ಮನೇಲಿ ಎಲ್ಲರೂ ಅಡುಗೆ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ನಮ್ಮ ಶಿವಲಿಂಗ್ ತೂರ್ ದಾಲ್ ಎಲ್ಲ ಮಾಲ್ಸ್ನಲ್ಲೂ ಮಾರ್ಕೆಟ್ಸ್ನಲ್ಲೂ ಅವೈಲೇಬಲ್ ಇದೆ. 1 kg ಪ್ಯಾಕೆಟಿಂದ 50 kg ಪ್ಯಾಕೆಟ್ಸ್ ತನಕನೂ ಅವೈಲೇಬಲ್ ಇದೆ. ಸೊ ಬೇಗ ಹೋಗಿ ಖರೀದಿಸಿ ಅಂತ ಹೇಳ್ತಾ, ಹೀಗೆ ನೀವು ನಮ್ಮ ಜೊತೆ ಅಡುಗೆ ಮಾಡಬೇಕು ಅಂತ ನಿಮಗೂ ಖುಷಿ ಆಗಿದೆ ಅಂತ ಅನ್ನೋದಾದರೆ ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡಿ, ನಾವೇ ನಿಮ್ಮ ಮನೆಗೆ ಬರ್ತೀವಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆಕ್ಟ್ ಸಿಟಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು 100% ಪ್ಯೂರ್ ಶಿವಲಿಂಗ್ ತೂರ್ ದಾಲ್.